Hello everyone. In previous video class we discussed data processing cycle in which we seen how the given raw data is processed as the information and how we are going to be utilizing the information for other operations which we discussed in previous class. Now in this class we are discussing database terms. Database terms are important. Now we are discussing database chapter. If you want to know in detail about database chapter, we need to know about the terminologies which are using in database concept. Those are called as in database terms. Those are file, table, record, tuple, fields, domains. These are the few important definitions which we need to require before started discussing database chapter. We need to know about these terminologies of database. ನಾವು ಹಿಂದಿನ ಕ್ಲಾಸ್ ಒಳಗೆ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಡಿಸ್ಕಸ್ ಮಾಡಿದ್ವಿ. ಡೇಟಾ ಪ್ರೊಸೆಸಿಂಗ್ ಸೈಕಲ್ಸ್ ಒಳಗೆ ನಾವು ಏನು ನೋಡಿದ್ವಪ್ಪ ಅಂದ್ರೆ ರಾ ಡೇಟಾನ ಅದನ್ನ ಹೆಂಗೆ ಇನ್ಫಾರ್ಮೇಷನ್ ಆಗಿ ಪ್ರೊಡ್ಯೂಸ್ ಮಾಡ್ತೀವಿ, ಪ್ರೊಡ್ಯೂಸ್ ಆಗಿದ್ದ ಇನ್ಫಾರ್ಮೇಷನ್ನ ಮತ್ತೆ ಇನ್ನೊಂದು ಯಾವುದೋ ಆಪರೇಷನ್ಗೆ ರಾ ಡೇಟಾ ಆಗಿ ಹೆಂಗೆ ಯುಟಿಲೈಸ್ ಆಗುತ್ತೆ ಅಂದ್ರೆ ಅದೊಂದು ಸೈಕ್ಲಿಕ್ ಆರ್ಡರ್ ಒಳಗೆ ರಾ ಡೇಟಾ ಇದ್ದಿದ್ದು ಇನ್ಫಾರ್ಮೇಷನ್ ಕನ್ವರ್ಟ್ ಮಾಡ್ತೀವಿ, ಇನ್ಫಾರ್ಮೇಷನ್ ಇದ್ದಿದ್ದನ್ನ ಮತ್ತೆ ಇನ್ನೊಂದು ಯಾವುದೋ ಆಪರೇಷನ್ಗೆ ರಾ ಡೇಟಾ ಆಗಿ ಯೂಸ್ ಮಾಡ್ಕೊಂತೀವಿ. ಇದು ಕಂಟಿನ್ಯೂಸ್ ಪ್ರೊಸೆಸ್. ಅದನ್ನ ನಾವು ಡೇಟಾ ಪ್ರೊಸೆಸಿಂಗ್ ಸೈಕಲ್ ಅಂತ ಕರಿತೀವಿ. ರಾ ಡೇಟಾ ಇದ್ದಿದ್ದು ಇನ್ಫಾರ್ಮೇಷನ್ ಆಗುತ್ತಾ, ಮತ್ತೆ ಇನ್ಫಾರ್ಮೇಷನ್ ಇದ್ದಿದ್ದು ರಾ ಡೇಟಾ ಆಗುತ್ತಾ. ಈ ಪ್ರೊಸೆಸ್ ಕಂಟಿನ್ಯೂಸ್ಲಿ ರನ್ ಆಗಿರುತ್ತೆ. ಅದನ್ನ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಅಂತ ನಾವು ಕರಿತೀವಿ. ಅದನ್ನ ಲಾಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಿದ್ವಿ. ನಾವು ಇವತ್ತಿನ ಕ್ಲಾಸ್ನ ಡಿಸ್ಕಸ್ ಮಾಡಾಕತ್ತಿದ್ದು ಡೇಟಾಬೇಸ್ ಟರ್ಮ್ಸ್ ಅಂತೇಳಿ. ಡೇಟಾಬೇಸ್ ಟರ್ಮ್ಸ್ ಅಂದ್ರೆ ನಾವು ಡೇಟಾಬೇಸ್ ಚಾಪ್ಟರ್ ಡಿಸ್ಕಸ್ ಮಾಡಾಕತ್ತೀವಿ. ಡೇಟಾಬೇಸ್ ಚಾಪ್ಟರ್ ಡಿಸ್ಕಸ್ ಮಾಡಕತ್ರ ಅದಕ್ಕಿಂತ ಮೊದಲು ಅದ್ರ ಒಳಗೆ ಯೂಸ್ ಮಾಡ್ತಕ್ಕಂಥ ಟರ್ಮಿನಾಲಜೀಸ್ನ ನಾವು ಕಲಿಬೇಕು. ಅಂದ್ರೆ ನಮ್ಗೆ ಡೇಟಾಬೇಸ್ ಚಾಪ್ಟರ್ ತಿಳಿತೈತಿ ಅಥವಾ ಅರ್ಥ ಆಗ್ತದೆ. ಹಂಗಂದ್ರೆ ಡೇಟಾಬೇಸ್ ಟರ್ಮಿನಾಲಜೀಸ್ ಯಾವುವು ಅಂತಂದ್ರೆ ಫೈಲ್, ಟೇಬಲ್, ರೆಕಾರ್ಡ್ಸ್, ಟಪಲ್, ಫೀಲ್ಡ್, ಡೊಮೇನ್ಸ್. ಇವು ಡೇಟಾಬೇಸ್ ಟರ್ಮಿನಾಲಜಿ ಅಥವಾ ಡೇಟಾಬೇಸ್ ಕಾನ್ಸೆಪ್ಟಿಗೆ ಬೇಕಾದಂಥ ಇಂಪಾರ್ಟೆಂಟ್ ಟರ್ಮ್ಸ್. ಫ್ರೀಕ್ವೆಂಟ್ಲಿ ನಾವು ಇವನ್ನ ಚಾಪ್ಟರ್ ಥ್ರೂಔಟ್ ಯೂಸ್ ಮಾಡ್ತೀವಿ. ಟೇಬಲ್, ರಿಲೇಷನ್, ಫೀಲ್ಡ್, ರೆಕಾರ್ಡ್ ಅಂತ ಹೇಳಿ ಥ್ರೂಔಟ್ ಚಾಪ್ಟರ್ಸ್ ಡಿಸ್ಕಸ್ ಮಾಡ್ತೀವಿ. ಅದಕ್ಕೆ ನೀವು ಈ ಟರ್ಮಿನಾಲಜೀಸ್ನ ನೆನಪಿಟ್ಕೊಂಡಿರ್ಬೇಕು. ಆ್ಯಂಡ್ ದೀಸ್ ಆರ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ 1 marks definition as well as if they ask all together it is important for 5 marks. ಒಂದಕ್ಕೆ ಕೇಳಿದ್ರು ಅಂದ್ರೆ 1 ಮಾರ್ಕ್ಸಿಗೆ ಇಂಪಾರ್ಟೆಂಟ್, ಅಥವಾ ಅಷ್ಟು ಸೇರ್ಸ್ ಕೇಳಿದ್ರಪ್ಪ ಅಂದ್ರೆ 5 ಮಾರ್ಕ್ಸಿಗೋ 3 ಮಾರ್ಕ್ಸಿಗೋ ಕೇಳ್ತಾರೆ. ಅದಕ್ಕೆ ನೀವು ಡೇಟಾಬೇಸ್ ಟರ್ಮಿನಾಲಜೀಸ್ನ ನೆನಪಿಟ್ಕೊಳ್ಳಿ. Now I am going to discussing these database terminologies one by one. First one is file. File is a basic storage unit of a computer system. File is a basic storage unit of a computer system. The file is a collection of related data. If you want to store anything in a computer system, that is going to be stored in any one of file type, either word file, image file, audio file, video file, or whatever kind of file we are going to be storing into a computer system. Then what do you mean by file? File is a basic storage unit of computer system. Basic storage unit of computer system, that is collection of related data, which is going to be having collection of related data. For example, if I took a Word document which may have collection of some related data. If I am going to be considering audio file, video file, whatever you are considering the basic unit which is collection of related data item, that is called as a file. ನಮ್ದು ಒಂದೇ ಟರ್ಮಿನಾಲಜೀಸ್ ಏನೈತಂದ್ರೆ ಫೈಲ್ ಐತಿ. ಫೈಲ್ ಅಂದ್ರೆ ನಮ್ಮ ಕಂಪ್ಯೂಟರ್ ಸಿಸ್ಟಮ್ ಅನ್ನೋದು ಬೇಸಿಕ್ ಸ್ಟೋರೇಜ್ ಯೂನಿಟ್ ಅಂತ ಕರೀತಾರೆ. ಬೇಸಿಕ್ ಸ್ಟೋರೇಜ್ ಯೂನಿಟ್ ಅಂದ್ರೆ ನೀವು ಕಂಪ್ಯೂಟರ್ ಒಳಗೆ ಏನೋ ಸ್ಟೋರ್ ಮಾಡಿದಪ್ಪ ಅಂದ್ರೆ ಅದನ್ನು ಒಂದು ಫೈಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಅದು ಯಾವುದೇ ಟೈಪ್ ಇರ್ಬೋದು. ಅದು ಟೆಕ್ಸ್ಟ್ ಡಾಕ್ಯುಮೆಂಟ್ ಇರ್ಬೋದು, ಅಥವಾ ವರ್ಡ್ ಫೈಲ್ ಇರ್ಬೋದು, ಅಥವಾ MP3 ಫೈಲ್ ಇರ್ಬೋದು, ವಿಡಿಯೋ ಫೈಲ್ ಇರ್ಬೋದು, ಅಥವಾ ಇನ್ನು ಯಾವುದೋ ಫೈಲ್ ಫಾರ್ಮ್ಯಾಟ್ ಇರ್ಬೋದು. ಅದನ್ನು ನಾವು ಒಂದು ಪರ್ಟಿಕ್ಯುಲರ್ ಫೈಲ್ ಅಂತ ಕರಿತೀವಿ. ಅದನ್ನ ಬೇಸಿಕ್ ಸ್ಟೋರೇಜ್ ಯೂನಿಟ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ವಿಚ್ ಈಸ್ ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ ಐಟಮ್. ಅದು ಐತಲ್ಲ, ಅದು ತನ್ನೊಳಗೆ ರಿಲೇಟೆಡ್ ಡೇಟಾ ಐಟಮನ್ನು ಸ್ಟೋರ್ ಮಾಡಿಕೊಂಡಿರ್ತೇವೆ. ನೀವು ಯಾವುದೋ ವರ್ಡ್ ಡಾಕ್ಯುಮೆಂಟ್ ನೋಡ್ರಪ್ಪ ಅಂದ್ರೆ ವರ್ಡ್ ಡಾಕ್ಯುಮೆಂಟ್ ಒಳಗೆ ನೀವು ಏನು ಬೇಕಾದ ರಿಲೇಟೆಡ್ ಡೇಟಾ ಐಟಮ್ ಸ್ಟೋರ್ ಮಾಡ್ಬೋದು. ಟೇಬಲ್ ಹಾಕ್ಬೋದು,
ಯಾವುದೋ ನೋಟ್ಸ್ ಬರಿಬೋದು, ಏನೋ ಬರಿಬೋದು, ಅದು ರಿಲೇಟೆಡ್ ಡೇಟಾ ಐಟಮ್. ಅದು ಆ ಪರ್ಟಿಕ್ಯುಲರ್ ಫೈಲ್ ಕಲೆಕ್ಟ್ ಮಾಡಿದಂಥ ರಿಲೇಟೆಡ್ ಡೇಟಾ ಐಟಮ್. ಅದನ್ನು ನಾವು ಫೈಲ್ ಅಂತ ಕರಿತೀವಿ. File is a basic storage unit of computer system which is a collection of related data item. ಅದು ಐತಲ್ಲ ರಿಲೇಟೆಡ್ ಡೇಟಾ ಐಟಮ್ಸ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೇವೆ, ಅದಕ್ಕೆ ಫೈಲ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಈಸ್ ಟೇಬಲ್. ಟೇಬಲ್ in a relational database, table is a collection of data elements. Table is a collection of data elements, and these data items are organized in terms of rows and columns. And these data items are organized in terms of rows and columns is called as table. In a relational database, table is a collection of data item. Table is a collection of data item, and these data items are organized in the form of rows and columns. These data items are organized in the form of rows and columns is called as table. Table ಅಂದ್ರೆ ನಮಗೆ ರಿಲೇಷನಲ್ ಡೇಟಾಬೇಸ್ ಒಳಗೆ ಟೇಬಲ್ ಅಂದ್ರೆ ಟೇಬಲ್ ಅನ್ನೋದು ಕಲೆಕ್ಷನ್ ಆಫ್ ಡೇಟಾ ಐಟಮ್ಸ್. ಈ ಕಲೆಕ್ಷನ್ ಆಫ್ ಡೇಟಾ ಐಟಮ್ಸ್ ಹೆಂಗೆ ಆರ್ಗನೈಸ್ ಆಗಿರ್ತಾವಪ್ಪ ಅಂತಂದ್ರೆ ರೋ ಮತ್ತು ಕಾಲಮ್ ವೈಸ್ನ್ಯಾಗ ನಮ್ಗೆ ಡೇಟಾಬೇಸ್ನ್ಯಾಗ ಆರ್ಗನೈಸ್ ಆಗಿರ್ತಾವೆ. ಅದನ್ನು ನಾವು ಟೇಬಲ್ ಅಂತ ಕರಿತೀವಿ. ಟೇಬಲ್ ಫಾರ್ ಎಕ್ಸಾಂಪಲ್ ದಿಸ್ I created a table. Student is a collection of rows as well as columns. ಇದಕ್ಕೆ ನಾವು ರಿಲೇಷನ್ ಅಥವಾ ಟೇಬಲ್ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ, ಟೇಬಲ್ in relational database, table is a collection of data items. 401 is a collection of data items. Kumar is a collection of data items. But how these are organized? These are organized in the form of rows and columns. You ಹೆಂಗೆ ಆರ್ಗನೈಸ್ ಆಗ್ಯಪ್ಪ ಅಂದ್ರೆ ರೋ ಮತ್ತು ಕಾಲಮ್ನಾಗ ಆರ್ಗನೈಸ್ ಆಗ್ಯವು, ಅದಕ್ಕೆ ಅದನ್ನ ಟೇಬಲ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಈಸ್ ರೆಕಾರ್ಡ್. Record is a single entry in a given relation or a table is called as a record. Means if we are going to be entering certain values to the given relation, the entire row is represented record. Record is a single entry in a table or a relation is called as a record. For example, I am having a table called student. For this table, if you are adding one more value to this table, means roll number 101, name Vijay, date of birth 5/5/2020, percentage somewhat 65.5. If you are going to be adding these values to this table, then that constitute or that forms a record to this table. I think you got what you mean by record. Record ಅಂದ್ರೆ ಸಿಂಗಲ್ ಎಂಟ್ರಿ ಇನ್ ಗಿವನ್ ರಿಲೇಷನ್. ಅಂದ್ರೆ ಕೊಟ್ಟಂತ ಟೇಬಲ್ಗೆ ಅಥವಾ ರಿಲೇಷನ್ಗೆ ಒಂದು ಹೊಸ ಎಂಟ್ರಿ ಮಾಡಿದ್ರಪ್ಪ ಅಂದ್ರೆ ಅದನ್ನು ನಾವು ರೆಕಾರ್ಡ್ ಅಂತ ಕರಿತೀವಿ. ಈಗ ಎಕ್ಸಾಂಪಲ್ ಒಂದು ಟೇಬಲ್ ಕ್ರಿಯೇಟ್ ಮಾಡೀನಿ, ಇದಕ್ಕೆ ಒಂದಿಷ್ಟು ವ್ಯಾಲ್ಯೂ ಆ್ಯಡ್ ಮಾಡಿ ಅಂತ ಹೇಳಿ, ರೋಲ್ ನಂಬರ್ಗೆ 101, ನೇಮಿಗೆ ವಿಜಯ್, ಡೇಟ್ ಆಫ್ ಬರ್ತ್ಗೆ 5/5/2020, ಪರ್ಸೆಂಟೇಜ್ಗೆ 65.5 ಆ್ಯಡ್ ಮಾಡಿದ್ರೆ ಅದು ಒಂದು ಹೊಸ ರೆಕಾರ್ಡ್ ಆಗುತ್ತೆ. ಸಿಂಗಲ್ ಎಂಟ್ರಿ ಇನ್ ಗಿವನ್ ರಿಲೇಷನ್ ಈಸ್ ಕಾಲ್ಡ್ ಎಸ್ ಎ ರೆಕಾರ್ಡ್. ಅಂದ್ರೆ ಕೊಟ್ಟಂತ ಟೇಬಲ್ಗೆ ಒಂದು ಹೊಸ ಎಂಟ್ರಿ, ನ್ಯೂ ಸಿಂಗಲ್ ಎಂಟ್ರಿಗೆ ನಾವು ರೆಕಾರ್ಡ್ ಅಂತ ಕರಿತೀವಿ. ಅದೇ ರೀತಿ ಟಪಲ್ ಅನ್ನೋದು, ಟಪಲ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ರೆಕಾರ್ಡ್, ಬಟ್ sometimes tuple represent one or more records from the given relation or a given table, but records which are always represent a single entry in a given relation. ನಮಗೆ ಟಪಲ್ಸ್ ಅಪ್ಪ ಅಂತಂದ್ರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ರೆಕಾರ್ಡ್ಸ್ ಅಥವಾ ರೋಸ್ ಅನ್ನು ರಿಪ್ರೆಸೆಂಟ್ ಮಾಡ್ತೈತಿ. ಟಪಲ್ sometimes represent one or more rows from the given relation. ಕೊಟ್ಟಂತ ಟೇಬಲ್ ಒಳಗೆ ಒಂದು ರೋ ಅಥವಾ ಒಂದಕ್ಕಿಂತ ಹೆಚ್ಚಿನ ರೋನು ರಿಪ್ರೆಸೆಂಟ್ ಮಾಡ್ತೈತಿ. ಅದಕ್ಕೆ ನಾವು ಟಪಲ್ ಅಥವಾ ಟಪಲ್ಸ್ ಅಂತ ಕರಿತೀವಿ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಅ ರೆಕಾರ್ಡ್. ಅಂದ್ರೆ ನಾವು ಅದನ್ನ ರೆಕಾರ್ಡ್ ಅನ್ನು ಕರಿತೀವಿ. ಅಂದ್ರೆ ನಾವು ಒಂದು ರೋನ ಆಕ್ಸೆಸ್ ಮಾಡಿದ್ದೆ ಅಥವಾ ಒಂದು ರೆಕಾರ್ಡ್ನ ಆಕ್ಸೆಸ್ ಮಾಡತ್ತಪ್ಪ ಅಂದ್ರೆ ಅದಕ್ಕೆ ನಾವು ಟಪಲ್ ಅಂತ ಕರಿತೀವಿ. ಟಪಲ್. ನೆಕ್ಸ್ಟ್ ಒನ್ ಈಸ್ ಫೀಲ್ಡ್ಸ್. Each column is identified by distinct header called attribute or a field. In a given relation, each column is distinctly identified by a header. Called attribute or a field. For example, I am having a
table called or relation called student. The student possessing certain characteristics, those are roll number, name, date of birth, percentage, father name, address, so many things which are attributes of a given student. And these single attribute are distinctly identified in a particular column heading. Those are called as an attribute or a field of that particular table or a relation. Field ಅಥವಾ ರಿಲೇಷನ್ ಅಂದ್ರೆ ನಮಗೆ ಯಾವುದೋ ಒಂದು ರಿಲೇಷನಲ್ ಡೇಟಾಬೇಸ್ ಕೊಟ್ಟಾರ, ಆ ರಿಲೇಷನಲ್ ಡೇಟಾಬೇಸ್ ಒಳಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಲಮ್ ಹೆಡ್ಡಿಂಗ್ ಅನ್ನು ಯಾವ್ದು ರೆಪ್ರೆಸೆಂಟ್ ಮಾಡ್ತೈತಿ ಅದನ್ನು ನಾವು ಫೀಲ್ಡ್ ಅಥವಾ ಅಟ್ರಿಬ್ಯೂಟ್ ಅಂತ ಕರಿತೀವಿ. ಫೀಲ್ಡ್ ಅಥವಾ ಅಟ್ರಿಬ್ಯೂಟ್. ಸ್ಟೂಡೆಂಟ್ ಅನ್ನೋದು ಒಂದು ಎಂಟಿಟಿ. ಸ್ಟೂಡೆಂಟ್ ಅನ್ನೋದು ಎಂಟಿಟಿ. ಈ ಎಂಟಿಟಿಗೆ ನಿಮಗೆ ರೋಲ್ ನಂಬರ್ ಅನ್ನೋದು ಒಂದು ಪ್ರಾಪರ್ಟಿ, ನೇಮ್ ಅನ್ನೋದು ಸ್ಟೂಡೆಂಟ್ ಪ್ರಾಪರ್ಟಿ, ಡೇಟ್ ಆಫ್ ಬರ್ತ್, ಪರ್ಸೆಂಟೇಜ್, ಫಾದರ್ ನೇಮ್, ಮದರ್ ನೇಮ್, ಅಡ್ರೆಸ್ ಇವೆಲ್ಲ ಪ್ರಾಪರ್ಟಿ. ಇವನ್ನ ಪರ್ಟಿಕ್ಯುಲರ್ ಕಾಲಮ್ ಹೆಡ್ಡಿಂಗ್ ಇದ್ರ ಐಡೆಂಟಿಫೈ ಮಾಡ್ತಿಲ್ಲ, ಅದನ್ನು ನಾವು ಫೀಲ್ಡ್ ಅಂತ ಕರಿತೀವಿ. ಫೀಲ್ಡ್. ಫೀಲ್ಡ್ಸ್ ರಿಪ್ರೆಸೆಂಟ್ ಕಾಲಮ್, ಫೀಲ್ಡ್ಸ್ ರಿಪ್ರೆಸೆಂಟ್ ಕಾಲಮ್ and record represent row. You need to remember. Field are always represent the column. If you are going to be seeing throughout the column, you are going to be seeing similar kind of items. ಅಂದ್ರೆ ನೀವು ರೋಲ್ ನಂಬರ್ ನೋಡ್ಕೊಂಡ್ರಪ್ಪ ಅಂದ್ರೆ ರೋಲ್ ನಂಬರ್ನೇ ಬರೀ ನಂಬರ್ಸ್ ಇರ್ತಾವೆ, ನಂಬರ್. ಬಟ್ ನೀವು ರೆಕಾರ್ಡ್ ನೋಡಿದ್ರಪ್ಪ ಅಂದ್ರೆ ರೆಕಾರ್ಡ್ ಒಳಗೆ ನಮ್ಗೆ ಡಿಫ್ರೆಂಟ್ ಎಲಿಮೆಂಟ್ಸ್ ಸಿಗ್ತಾವೆ, ಪೂರ್ತಿ ಒಂದು ಇನ್ಫಾರ್ಮೇಶನ್ ಸಿಗುತ್ತಾರೆ. ಪೂರ್ತಿ ಒಬ್ಬ ಕ್ಯಾಂಡಿಡೇಟ್ ಅಥವಾ ಒಬ್ಬ ಸ್ಟೂಡೆಂಟ್ಸ್ ಇಂದ ಫುಲ್ ಡೀಟೇಲ್ ಸಿಗುತ್ತೆ. ಫೀಲ್ಡ್ ರಿಪ್ರೆಸೆಂಟ್ ಕಾಲಮ್, ರೆಕಾರ್ಡ್ ರಿಪ್ರೆಸೆಂಟ್ ರೋ ಇನ್ ಗಿವನ್ ರಿಲೇಷನ್ಸ್. ನೆನಪಿಟ್ಕೋರಿ, ಇದನ್ನು ಕೇಳಿದ್ರು ಕೇಳ್ತಾರೆ. ಫೀಲ್ಡ್ ರಿಪ್ರೆಸೆಂಟ್ ರೋ, ಫೀಲ್ಡ್ ರಿಪ್ರೆಸೆಂಟ್ ಡ್ಯಾಶ್ ಇನ್ ಗಿವನ್ ರಿಲೇಷನ್ಸ್. ಅಥವಾ ನೀವು ನೆನಪಿಟ್ಕೋರಿ, ಫೀಲ್ಡ್ ರಿಪ್ರೆಸೆಂಟ್ಸ್ ಕಾಲಮ್ ಇನ್ ಗಿವನ್ ಕಾಲಮ್ ಇನ್ ಗಿವನ್ ರಿಲೇಷನ್, ರೆಕಾರ್ಡ್ ರಿಪ್ರೆಸೆಂಟ್ ರೋ ಇನ್ ಗಿವನ್ ರಿಲೇಷನ್, ರೋ ಇನ್ ಗಿವನ್ ರಿಲೇಷನ್ಸ್. ಇದಕ್ಕೆ ಅಟ್ರಿಬ್ಯೂಟ್ ಅಂತ ಕರೀತಾರೆ. ಫೀಲ್ಡ್ ಆರ್ ಅಟ್ರಿಬ್ಯೂಟ್, ಬೋತ್ ಆರ್ ಸೇಮ್. ಫೀಲ್ಡ್ ಆರ್ ಅಟ್ರಿಬ್ಯೂಟ್. ಫೀಲ್ಡ್ ಅಥವಾ ಅಟ್ರಿಬ್ಯೂಟ್ ಎರಡು ಒಂದು ಒಂದ. ಫೀಲ್ಡ್ ಆರ್ ಅಟ್ರಿಬ್ಯೂಟ್ ವಿಚ್ ರಿಪ್ರೆಸೆಂಟ್ ಡಿಸ್ಟಿಂಕ್ಟ್ ಕಾಲಮ್ ಹೆಡರ್ ಇನ್ ಗಿವನ್ ರಿಲೇಷನ್. ಫೀಲ್ಡ್ ಅಥವಾ ಅಟ್ರಿಬ್ಯೂಟ್ ಎರಡು ಒಂದ, ಎರಡು ಸೇಮ್. ಅವು ಒಂದು ಡಿಸ್ಟಿಂಕ್ಟ್ ಕಾಲಮ್ ಹೆಡರ್ನ ಕೊಟ್ಟಂತ ಟೇಬಲ್ ಒಳಗೆ ರಿಪ್ರೆಸೆಂಟ್ ಮಾಡ್ತಾವೆ. ಹೇರ್ ರೋಲ್ ನಂಬರ್ ಇಸ್ ಅಟ್ರಿಬ್ಯೂಟ್ ಆರ್ ಅ ಫೀಲ್ಡ್, ನೇಮ್ ಇಸ್ ಅ attribute or a field, date of birth is a attribute or a field. ಅಂದ್ರೆ ಕೊಟ್ಟಂತ ಟೇಬಲ್ ನ ಒಂದು ಪರ್ಟಿಕ್ಯುಲರ್ ಕಾಲಮ್ ಹೆಡ್ಡಿಂಗ್ ಅನ್ನು ಯಾವುದು ರಿಪ್ರೆಸೆಂಟ್ ಮಾಡ್ತಾವೋ ಅದನ್ನ ಫೀಲ್ಡ್ ಅಥವಾ ಅಟ್ರಿಬ್ಯೂಟ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಈಸ್ ಡೊಮೇನ್. ಡೊಮೇನ್ is a set of values from a attribute in that column. Domain which represents a set of values from an attribute in that given column. ಅಂದ್ರೆ ನನಗೆ ಒಂದು ಪರ್ಟಿಕ್ಯುಲರ್ ಕಾಲಮ್ ಕೊಟ್ಟಾರ, ಆ ಕಾಲಮ್ಗೆ ನಾನು ಸೆಟ್ ಆಫ್ ವ್ಯಾಲ್ಯೂಸ್ ಹೇಳ್ಬೇಕು, ಅದನ್ನ ಡೊಮೇನ್ ಕರೀತಾರೆ. ಡೊಮೇನ್ ವಿಚ್ ರಿಪ್ರೆಸೆಂಟ್ ದ ಸೆಟ್ ಆಫ್ ವ್ಯಾಲ್ಯೂಸ್ ಫಾರ್ ಅ ಪರ್ಟಿಕ್ಯುಲರ್ ಫೀಲ್ಡ್ or a particular column. Means for roll number I need to certain values. What kind of values should be accepted by this roll number? That is going to be set by domain. Domain means which is also called as a range, from which set of values should be accepted. These are defined by this domain. Domain ಅಂದ್ರೆ ನಮಗೆ ಕೊಟ್ಟಂತ ರಿಲೇಷನ್ ಒಳಗೆ ನನಗೆ ಕಾಲಮ್ಗೆ ಒಂದಿಷ್ಟು ರೇಂಜ್ ಸೆಟ್ ಮಾಡಬೇಕು ಅಥವಾ ಒಂದಿಷ್ಟು ಲಿಮಿಟ್ ಸೆಟ್ ಮಾಡಬೇಕು. ಅಂದ್ರೆ ರೋಲ್ ನಂಬರ್ ಅನ್ನೋದು ಯಾವ ರೇಂಜ್ ಒಳಗೆ ವ್ಯಾಲ್ಯೂಸ್ ಅಕ್ಸೆಪ್ಟ್ ಆಗುತ್ತೆ ಅದನ್ನ ಸೆಟ್ ಮಾಡಬೇಕು. ಅದನ್ನು ನಾವು ಡೊಮೇನ್ ಅಥವಾ ರೇಂಜ್ ಅಂತ ಕರಿತೀವಿ. ಈಗ ನಾವು ರೋಲ್ ನಂಬರ್ ನಾನು ನಂಬರ್ ಅಂತ ಸೆಟ್ ಮಾಡಿದೆ, ಈ ನಂಬರ್ ನಾನು 0 to 9 ಅಂತ ಮೆನ್ಷನ್ ಮಾಡ್ತೀನಿ. ಅಂದ್ರೆ ನೀವು ಯಾವುದೋ ನಂಬರ್ ಎಂಟ್ರಿ ಮಾಡ್ರಿ, ಆ ನಂಬರ್ ಕಂಪಲ್ಸರಿ ಈ ಎರಡು ರೇಂಜ್ ಒಳಗೆ ಇರಬೇಕು. 0 to 9 ಈ ರೇಂಜ್ ಒಳಗೆ ಇರ್ತಾವೆ. ಯಾವುದೋ ನಂಬರ್ ಎಂಟ್ರಿ ಮಾಡ್ರಿ, ಈ ರೇಂಜ್ ಒಳಗೆ. ನೀವು ಯಾವುದೋ ನಂಬರ್ ಕನ್ಸ್ಟ್ರಕ್ಟ್ ಮಾಡ್ರಿ, ಅದು ಈ 0 to 9 ಒಳಗಡೆ ಇರ್ತಾವೆ. ಅದನ್ನು ನಾವು ಡೊಮೇನ್ ಅಂತ ಕರಿತೀವಿ ಅಥವಾ ರೇಂಜ್ ಅಂತ ಕರಿತೀವಿ. ಡೊಮೇನ್. ಈಗ ನೇಮಿಂಗ್ ಬಂತು. ನೇಮಿಂಗ್ ನಾನು A to Z ಅಂತ ಮೆನ್ಷನ್ ಮಾಡಿದಪ್ಪ ಅಂದ್ರೆ ಯು ಮೇಕ್ ದ ಕಾಂಬಿನೇಷನ್ ಆಫ್ ಎನಿ ಆಲ್ಫಾಬೆಟ್ಸ್ ಫ್ರಮ್ A to Z. ದಿಸ್ ಇಸ್ ದ ಡೊಮೇನ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಾಲಮ್. ಅಂದ್ರೆ ಈ ಪರ್ಟಿಕ್ಯುಲರ್ ಕಾಲಮ್ ರೇಂಜ್ ಅಥವಾ ಡೊಮೇನ್ ಇದು. ಅಂದ್ರೆ ನೀವು ಏನೇ ಹೆಸರು ಹಿಡಿದಿತ್ತಪ್ಪ ಅಂದ್ರೆ ಅಥವಾ ಏನೇ ಹೆಸರು ಕೊಡದಿತ್ತಪ್ಪ ಅಂದ್ರೆ ಅದು ಯಾವುದೇ ಕಾಂಬಿನೇಷನ್ ಆಫ್ ಕ್ಯಾರೆಕ್ಟರ್
ಎ ಟು ಜೆಡ್ ಒಳಗಿರ್ಬೇಕು. ಇದು ಬಿಟ್ಟು ಬೇರೆ ಇತ್ತಪ್ಪ ಅಂದ್ರೆ ಅದು ಸ್ಯಾಟಿಸ್ಫೈ ಆಗ್ತದೆ. ಹಂಗ ನಾನು ಡೇಟಿಗೂ ಡೊಮೇನ್ ಸೆಟ್ ಮಾಡ್ಬೋದು. ಅಂದ್ರೆ ಈಗ ಯಾವುದೋ ಒಂದು ರೇಂಜ್ ಸೆಟ್ ಮಾಡ್ತೀನಿ ನಾನು. ಅಡ್ಮಿಷನ್ ಮಾಡ್ಕೋಬೇಕಾ, ಅಡ್ಮಿಷನ್ ಫ್ರಾಮ್ ಅಬೋವ್ ದಿಸ್ ಡೇಟ್ ಅಂದ್ರೆ ಈಗ ಯಾರೋ 1975 ಇದ್ದವ್ರು ಬಂದು ಅಡ್ಮಿಷನ್ PUC ಅಡ್ಮಿಷನ್ ಮಾಡ್ತಾರಪ್ಪ ಅಂದ್ರೆ ಪಾಸಿಬಲ್ ಇಲ್ಲ. ನನಗೆ ಏಜ್ ಲಿಮಿಟ್ ರೆಸ್ಟ್ರಿಕ್ಷನ್ ಕೊಡಬೇಕು. ಆ ಏಜ್ ಲಿಮಿಟ್ ರೆಸ್ಟ್ರಿಕ್ಷನ್ಸ್ ಕೊಡಕ್ಕೆ ಸಾಧ್ಯ ಐತಿ. ಅದನ್ನು ನಾವು ಡೊಮೈನ್ ಅಂತ ಕರಿತೀವಿ. ಇಷ್ಟ ಸೆಟ್ ಆಫ್ ವ್ಯಾಲ್ಯೂಸ್ ವಿದಿನ್ ಇಷ್ಟ ರೇಂಜ್ ಒಳಗೆ ಎಕ್ಸೆಪ್ಟ್ ಮಾಡಬೇಕು ಅನ್ನೋದನ್ನ ಈ ಡೊಮೈನ್ ಹೇಳ್ತೈತಿ. ಡೊಮೈನ್ ಇಸ್ ಅ ಸೆಟ್ ಆಫ್ ವ್ಯಾಲ್ಯೂಸ್ ಫ್ರಮ್ ಎನ್ ಅಟ್ರಿಬ್ಯೂಟ್ ಇನ್ ದಟ್ ಕಾಲಮ್. ಅಂದ್ರೆ ಈ ಯಾವುದೋ ಒಂದು ಕಾಲಮ್ ಒಳಗೆ ಸೆಟ್ ಆಫ್ ವ್ಯಾಲ್ಯೂಸ್ ಅನ್ನು ಡಿಫೈನ್ ಮಾಡ್ತೀವಿ. ಇಷ್ಟ ಇರಬೇಕು, ಹಿಂಗೆ ಇರಬೇಕು, ಇವ ಇರಬೇಕು ಅನ್ನೋದನ್ನು ನಾವು ಡೊಮೈನ್ ಹೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ ಎಂಟಿಟಿ. ಇನ್ ಅ ರಿಲೇಶನಲ್ ಡೇಟಾಬೇಸ್ and real world object is called as an entity, which may be a table, which may be a form, or any real world object of a relational database is called as an entity. Entity ಅನ್ನೋದು ನಮಗೆ ಕೊಟ್ಟಂತ ರಿಲೇಶನಲ್ ಡೇಟಾಬೇಸ್ ಒಳಗೆ ಒಂದು ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ ಅನ್ನು ರೆಪ್ರೆಸೆಂಟ್ ಮಾಡ್ತೈತಿ. ಈ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ ನಮ್ಮ ರಿಲೇಶನಲ್ ಡೇಟಾಬೇಸ್ನಾಗಿಂದ ಟೇಬಲ್ ಆಗಿರ್ಬೋದು ಅಥವಾ ನಮ್ಮ ರಿಲೇಶನಲ್ ಡೇಟಾಬೇಸ್ನಾಗಿಂದ ಫಾರ್ಮು ಆಗಿರ್ಬೋದು, ಯಾವ್ದು ಬೇಕಾದಾಗಿರ್ಬೋದು, ಅದನ್ನು ನಾವು ಎಂಟಿಟಿ ಅಂತ ಕರಿತೀವಿ. ಯೂಸ್ವಲಿ ನಾವು ಈ ಸೆಕೆಂಡ್ ಇಯರ್ ಸಿಲೆಬಸ್ ಒಳಗೆ ನಾವು ಟೇಬಲ್ ಅನ್ನ ಕನ್ಸಿಡರ್ ಮಾಡ್ಕೊಂಡು ಟೇಬಲ್ ಜೊತೆನ ನಾವು ಆಪರೇಷನ್ ಪರ್ಫಾರ್ಮ್ ಮಾಡ್ತೀವಿ. ಯೂಸ್ವಲಿ ಎಂಟಿಟಿ ಅಂತಂದ್ರೆ ಟೇಬಲ್. ಇಟ್ಸ್ ಅ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್. ಎಂಟಿಟಿ ಈಸ್ ಅ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ ವಿಚ್ ಮೇ ರಿಪ್ರೆಸೆಂಟ್ ಟೇಬಲ್ ಆರ್ ಅ ಫಾರ್ಮ್ ಇನ್ ಅ ಗಿವನ್ ರಿಲೇಶನಲ್ ಡೇಟಾಬೇಸ್. ನಮಗೆ ಕೊಟ್ಟಂತ ರಿಲೇಶನಲ್ ಡೇಟಾಬೇಸ್ ಒಳಗಿಂದ ಟೇಬಲ್ ಅಥವಾ ಫಾರ್ಮ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ. These are the some of the important terminologies of database. In next class, we are going to discuss data types of DBMS.